ನಮ್ಮ ನಾಯಕರಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ, ನಮ್ಮ ಪಕ್ಷದ ಅಧ್ಯಕ್ಷಗಳಂತ ಗೌತಮ್ಯವರು, ಈ ಜಿಲ್ಲೆಯ ಎಲ್ಲ ನಾಯಕರುಗಳಂತ ಗಣೇಶ್ ಕುಮಾರ್ ಅವರು, ಸುಧಾಕರ್ ಅವರು, ನನಗೆ ಜಾಗ ಇಲ್ಲ ಡಾಕ್ಟರ್ ಮಂಜುನಾಥ್ ಅವರು, ಎಲ್ಲರೂ ಕೂಡ ಇವತ್ತು ಸಹಪಕ್ಷಗಳಿದ್ದಾರೆ. ನಮ್ಮ ವೇಮುನಿಯಪ್ಪ ಆದಿಯಾಗಿ ಎಲ್ಲ ನಾಯಕರುಗಳು ಇದ್ದಾರೆ. ಬಂದ ಭಾಗ್ಯ ಅಂತೇಳಿ ಹತ್ತ ದೊಡ್ಡ ಮನೆಗೆ ಒಂದು ತ್ಯಾಗ ಮಾಡಿದ್ದಾರೋ ಹಂಗೆ ನಮ್ಮ ಎಲ್ಲ ಸದಸ್ಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಆಯ್ತು ದೂರಕ್ಕೆ ಸಾಯ್ತು ತಿನ್ನಿಲ್ಲ ಆಯ್ತು ಎಲೆಕ್ಷನ್ ನಾನನ್ನು ಕೇಳಿದೆ ತಾಯಿ ಕರೆಂಟ್ ಗುಣಗಳನ್ನು ತೋರಿಸಬೇಕು ಸತ್ತ ಮೇಲೆ ಭಾರತದ ಎಲೆಕ್ಷನ್ ನಮ್ಮ ಇಂಡಿಯಾ ಒಕ್ಕೂಟ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ ಸೈನ್ ಹಾಕಿದ್ದೇವೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ. ಏನ್ ಸೈನ್ ಹಾಕಿದ್ದಾರೆ? ಭಾಗ್ಯ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿದೆಯೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲಿ. ಭಾಗ್ಯಲಕ್ಷ್ಮಿ ಎಷ್ಟಪ್ಪ? ಮಹಾಲಕ್ಷ್ಮಿ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಸ್ಟೈಪಂಡ್ ನಾವು ಏನಿಗೆ 3,000 ಕೊಡ್ತಾ ಇದ್ದೀವಿ. ಮೋದಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ರೈತರು ಬಂದಂತ ಬೆಳೆಗೆ ಸರಿಯಾದ ಒಂದು ಬೆಲೆಯಿಂದ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 400 ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ ಆರೋಗ್ಯ ವಿಮೆಗೋಸ್ಕರ 25 ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದೆ. ಇದು ಯಾವುದು ಹಸ್ತದ ಗುರುತಿನ ಈ ಹಸ್ತಕ್ಕೂ ಈಗ ಕಮಲ ಸೂರ್ಯ ಯಾವ ರೀತಿ ಮುಳುಕಲು ಹೋಗಿದ್ದ ಸೂರ್ಯ ಹಾಗೆ ಕಮಲ ಕೂಡ ಅವರು ಮಾಡಿ ಹೋಗ್ತಾ ಇದೆ. ಬೆಳೆ ಕೂಡ ಒಣಗೋಗ್ತಾ ಇದೆ. ಇಲ್ಲಿ ನಾವು ಮನೆ ಹೇಳಿದ್ದೇವೆ, 3ರಲ್ಲಿ ಬಂದು ನೀವು ಹೇಳಿದ್ದೆ
ಇನ್ನೂ ಒಂದು ಮಾತಲ್ಲಿ ಏನ್ ಹೇಳ್ಬೇಕಂದ್ರೆ ನಮ್ಮನ್ನ ಕೆರೆ ಎಳಿತಾರೆ ಮಾತ್ರ ಚಂದ, ಕೆರೆ ಹೊರಗಿದ್ದಾರೆ ಮಾತ್ರ ಚಂದ. ಈಗ ಅಧಿಕಾರ ಅರ್ಥ ಅಧಿಕಾರದಲ್ಲಿ ಕಾಂಗ್ರೆಸ್ ಈ ಅರ್ಥ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ ದಾನ ಧರ್ಮ ಮಾಡುವ ಕೈ, ಅಲ್ಲಿ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದಕ್ಕೆ ಇವತ್ತು ನಿಮ್ಗೆ ಇಂಥ ಒಂದು ದೊಡ್ಡ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 5 ಪ್ರಾಣ ಸೇರಿ ಈ ಕೈ ಮುಚ್ಚಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಇನ್ನ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೊಡ್ತದೆ. ಇನ್ನ 5 ಗ್ಯಾರಂಟಿಗಳನ್ನ ಸಾಮಾಜಿಕವಾದಂತ ನ್ಯಾಯವನ್ನ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಎಲ್ಲ ಬಡವರಿಗೆ ಎಲ್ಲ ವರ್ಗದವರು ಕೂಡ ಸಾಮಾಜಿಕವಾದಂತ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಯಾವ ನೀವು ನೋಡ್ತಾ ಇದ್ದೀರಿ, ಯಾವ ಟಿಕೆಟ್ ಅವರೇ ಕೊಟ್ಟಿದ್ರು, ಗೆಲ್ಲುದಿಲ್ಲ ಅಂತ ಗೊತ್ತಾಗೋಯ್ತು. ಹಂಗೆ 15 ಜನಕ್ಕೆ ಬಿಜೆಪಿ ಅವರು ಟಿಕೆಟ್ ಕೊಡ್ಲಿಲ್ಲ. ಈ ರಾಜ್ಯದಲ್ಲಿ 20 ಸೀಟ್ ಬರ್ತಾರೆ, ಒಂದಕ್ಕೆ ಬಿಜೆಪಿ ಕೇಂದ್ರದಲ್ಲೂ ಕೂಡ 200 ಸೀಟ್ ದಾಟುವುದಿಲ್ಲ. ಎಲ್ಲ ಸಾಹಿತ್ಯರೆಲ್ಲ ಫ್ರೀಯಾಗಿ ಪ್ರಸಾದಿಸ್ತಾರೆ. ಈಗ ನಾಳೆ ಕುಟುಂಬಕ್ಕೆ ಬಂದು ವೀಕ್ಷಕ್ಕೆ ನಾಯಕ ವಿನಾಯಕ ಈ ರಾಜ್ಯಕ್ಕೆ ಎಲ್ಲ ದರಿದ್ರವನ್ನ ನಿವಾರಣೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ. ಹಿಂದೆ ಕೂಡ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು. ಇವತ್ತು ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ ಪ್ರಚಾರ ಪ್ರಾರಂಭ ಮಾಡಿದ್ರು. ನೋಡುವಂತ ನಡೆದಿದ್ದೇವೆ. ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಬಹಳ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅವರ ಕೈಯನ್ನ ಬಲಪಡಿಸಬೇಕು, ಸಿದ್ದರಾಮಯ್ಯ ಕೈ ಬಲಪಡಿಸಬೇಕು, ಡಿ.ಕೆ. ಶಿವಕುಮಾರ್ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಕೈ ಬಲಪಡಿಸಬೇಕು. ನಾವೆಲ್ಲ ಗೌತಮ್ ಬಹಳ ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಶ್ರದ್ಧಾವಂತ ಇದ್ದಾನೆ. ಇವತ್ತು ನೀವೆಲ್ಲ ಕೋಲಾರನ ಮಹಾಜನತೆ. ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಪಟ್ಟುಕೋಟೆ. 2 ಬಾರಿ ಬಿಟ್ರೆ ಒಂದ್ಸತಿ ದಳ ಆಕಸ್ಮಿಕವಾಗಿ, ಒಂದ್ಸತಿ ಬಿಜೆಪಿ ಆಕಸ್ಮಿಕವಾಗಿ ಬಿಟ್ರೆ ಯಾವಾಗಲೂ ಕೂಡ ನೀವು ಕೋಲಾರದ ಚಿನ್ನದ ಮಕ್ಕಳು, ಹಾಲು ಸರ್ಕಾರ ಎಲ್ಲ ಹಿಂದೆ ನಿಮ್ಮೂರಿನ ಅಂತರದಲ್ಲಿ ರೇಷ್ಮೆ ಎಲ್ಲ ಕೂಡ ಬರೆದಿದ್ದಾರೆ. ಅಂತರ್ಜಲ ಹೆಚ್ಚಬೇಕು ಅಂತ ರಮೇಶ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿ, ನಮ್ಮ ಕಾಂಗ್ರೆಸ್ ನೀತಿಗಳೆಲ್ಲ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನ ತಂದು ಜಿಲ್ಲೆಯಲ್ಲಿ ನೀರನ್ನ ಕೆರೆಗಳಿಗೆ ತುಂಬುವಂತ ಕೆಲಸ ಮಾಡಿ ರೈತರ ಬದುಕನ್ನ ಹಸಿರು ಮಾಡುವಂತ ಕೆಲಸ ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾರ ಕಾರಣ? ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾರಣ. ಒಂದು ಶುಭ ಹಾರೈಸಿ ಇವತ್ತು ಮಾತಾವೆಲ್ಲ ಸೇರಿ ಒಬ್ಬ ಉತ್ತಮವಾದಂತ ಯುವಕ, ವಿದ್ಯಾವಂತ, ಇಂಜಿನಿಯರ್, ಗ್ರಾಜುಯೇಟ್ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಸೇವೆಯನ್ನ ಎಲ್ಲ ಧರ್ಮ ಎಲ್ಲ ಜಾತಿಯನ್ನ ಒಟ್ಟೆ ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ಯುವಕನಿಗೆ ನಿಮ್ಮ ಮಗನಂತೆ ತಾವು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಸಮಯ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.